ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಲಿ ಮತ್ತು ಮಾನವ ಸಂಘರ್ಷಕ್ಕೆ ಬ್ರೇಕ್ ಹಾಕೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೊಸ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಕಮಾಂಡ್ ಕಂಟ್ರೋಲ್ ಸೆಂಟರ್ ಮೂಲಕವಾಗಿ ಕ್ಯಾಮೆರಾ ಕಣ್ಣು ಎಲ್ಲ ಕಡೆ ಇಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪ್ರಾಣಿ ಮತ್ತು ಮಾನವನ ಎಂಟ್ರಿ ಎಕ್ಸಿಟ್ ಮೇಲೆ ಅರಣ್ಯ ಇಲಾಖೆ ಈಗ ಕಣ್ಣಿಡ್ತಾ ಇದೆ. ಲೈವ್ ಕ್ಯಾಮೆರಾ ಮೂಲಕವಾಗಿ ಪ್ರಾಣಿಗಳ ಚಲನವಲನ ಮೇಲೆ ನಿಗಾ ಇಡಲಾಗ್ತಾ ಇದೆ. ಕಾಡಂಚಿನ ಗ್ರಾಮಗಳಲ್ಲಿ ಕೆಲವು ಆಯ್ದ ಸ್ಥಳಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಗ್ರಾಮಗಳು, ಹೆಡಿಯಾಲ, ನುಗು ವ್ಯಾಪ್ತಿಯ ಗ್ರಾಮಗಳಲ್ಲಿ ಕ್ಯಾಮೆರಾ ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಗುಂಡ್ಲುಪೇಟೆ, ಮೇಲುಕಾಮನಹಳ್ಳಿ ಗೇಟ್ ಬಳಿಯಲ್ಲಿ ಕಮಾಂಡ್ ಕಂಟ್ರೋಲರ್ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. 20 ಲೈವ್ ಕ್ಯಾಮೆರಾಗಳು, 10 GSM ಕ್ಯಾಮೆರಾಗಳು ಅಳವಡಿಕೆ ಮಾಡಲಾಗ್ತಾ ಇದೆ. ಸೋಲಾರ್ ಶಕ್ತಿಯಿಂದ ಚಾಲನೆಯಾಗುವಂತಹ 5 CC ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಕಾಡಿನಿಂದ ಪ್ರಾಣಿಗಳು ಹೊರಬಂದ ತಕ್ಷಣ ಫೋಟೋ, ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಆರಂಭ ಆಗುತ್ತೆ. ಅಂದರೆ ಸೆನ್ಸರ್ ಹಾಕಿರ್ತಾರೆ, AI ಟೆಕ್ನಾಲಜಿ ಇರುವಂತಹ ಕ್ಯಾಮ್ರಾಗಳು. ಸ್ವಲ್ಪ ಮೋಷನ್ ಏನಾದರೂ ಕಂಡು ಬಂದರೂ ಕೂಡ ಆಗ ರೆಕಾರ್ಡಿಂಗ್ ಶುರು ಆಗುತ್ತೆ. ಫೋಟೋ ಕೂಡ ಕ್ಲಿಕ್ ಮಾಡಿಕೊಳ್ಳುತ್ತೆ, ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನು ನಿಖರವಾದ ಸ್ಥಳದ ಬಗ್ಗೆಯೂ ಕೂಡ ಯಾವ ಸ್ಥಳದಲ್ಲಿ ಅದು ಕಂಡು ಬಂದಿದೆ ಅನ್ನುವಂಥದ್ರ ಬಗ್ಗೆ GPS ಮೂಲಕವಾಗಿ ಆ ಸ್ಥಳದ ಮಾಹಿತಿಯನ್ನು ಕೂಡ ರವಾನೆ ಮಾಡುತ್ತೆ ಕ್ಯಾಮ್ರಾಗಳು. ತಕ್ಷಣ ಸ್ಥಳಕ್ಕೆ ಓಡಿ ಹೋಗಿ ಕಾಡಿಗೆ ಪ್ರಾಣಿಗಳನ್ನು ಓಡಿಸೋದಕ್ಕೆ ಸಿಬ್ಬಂದಿಗಳು ಕ್ರಮ ಕೈಗೊಳ್ಳಿದ್ದಾರೆ. ಉದ್ದೇಶದಲ್ಲಿ ಮಾನ್ಯ ಅರಣ್ಯ ಸಚಿವರು ನಿರ್ದೇಶನ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳು ಅವ್ರ ಗೈಡ್ಲೈನ್ಸ್ ಮೇಲೆ ನಾವು ಈಗ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ನಾವು ಶುರು ಮಾಡಿದ್ದೀವಿ. ಇದು ಮುಖ್ಯ ಉದ್ದೇಶ ಏನಂದರೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡುವ ಉದ್ದೇಶದಲ್ಲಿ ಇದನ್ನು ನಾವು ಈಗ ಶುರು ಮಾಡಿದ್ದೀವಿ. ಕಳೆದ ವಾರ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ಮಾನ್ಯ ಅರಣ್ಯ ಸಚಿವರು ಕೊಳ್ಳೇಗಾಲ ಮತ್ತು ಮೈಸೂರು ವಿಭಾಗದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬಂಡೀಪುರ ಅಲ್ಲಿಯೂ ನಾವು ಕಮಾಂಡ್ ಕಂಟ್ರೋಲ್ ಸೆಂಟರ್ಸ್ ಆಲ್ರೆಡಿ ಚಾಲ್ತಿಯಲ್ಲಿ ಇದೆ. ಇದರಲ್ಲಿ ಏನಂದರೆ ಮೋಸ್ಟ್ಲಿ ಟೆಕ್ನಾಲಜಿ ಬೇಸ್ಡ್ ಲೈವ್ ಅಪ್ಡೇಟ್ಸ್, ಅದು ಪ್ರಾಣಿಗಳು ಚಲನವಲನಗಳು ಇರಬಹುದು. ಅಂದರೆ ಲೈವ್ ಕ್ಯಾಮ್ರಾಸ್ ನಾವು ಹಾಕಿದ್ವಿ. ಎಲ್ಲಾದರೂ ಪ್ರಾಣಿಗಳು ಕಾಡಿಂದ ಹೊರಗೆ ದಾಟುವಾಗ ಅದನ್ನು ಇಮ್ಮಿಡಿಯೇಟ್ಲಿ ನಮಗೆ ಲೈವ್ ಆಗಿ ಅದನ್ನು ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಇನ್ಫಾರ್ಮೇಷನ್ಸ್ ಪಾಸ್ ಆಗುತ್ತೆ. ಅದರ ಬೇಸಿಸಲ್ಲಿ ಇಮಿಡಿಯೇಟ್ಲಿ ಗ್ರೌಂಡ್ ಸ್ಟಾಫ್ಸು ಫೀಲ್ಡ್ಗೆ ಹೋಗಿ ಅದನ್ನು ಅಟೆಂಡ್ ಮಾಡೋಕ್ಕೆ ಸಾಧ್ಯತೆ ಇನ್ನೂ ಈಸಿ ಆಗ್ತದೆ. ಅದೇ ರೀತಿಯಲ್ಲಿ ಈ ಟೈಗರ್ ಕ್ಯಾಪ್ಚರ್ ಆಪ್ರೇಷನ್ಸ್ ಇರಲಿ ಮತ್ತು ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟುವ ಕಾರ್ಯಾಚರಣೆಯಲ್ಲಿ ಇರಲಿ, ನಮಗೆ ಥರ್ಮಲ್ ಡ್ರೋನ್ಸನ್ನು ನಾವು ಸಾಕಷ್ಟು ಬಳಸ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಡ್ರೋನ್ ಮುಖಾಂತರ ನಮಗೆ ಕತ್ತಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಆನೆಗಳು ಡ್ರೋನ್ ಶಬ್ದದಲ್ಲಿ ಸ್ವಲ್ಪ ಅದರಲ್ಲಿ ಅಟ್ಯಾಚ್ಡ್ ಮೈಕ್ ಆ್ಯಂಡ್ ಲೈಟ್ಸ್ ಇರೋದ್ರಿಂದ ಅದನ್ನು ನಾವು ಇಮ್ಮಿಡಿಯೇಟ್ಲಿ ದೂರ ಇದ್ರೂ ಯಾರಿಗೂ ಏನು ಒಂದು ಆಕ್ಸಿಡೆಂಟ್ ಆಗದೆ ದೂರ ನಿಂತ್ಕೊಂಡು ಆನೆಯನ್ನು ವಿತೌಟ್ ಟಚಿಂಗ್ ರಿಮೋಟ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನಾವು